ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಮಂಗಳೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಂಗಳೂರು ಕೇವಲ ಒಂದು ನಗರವಲ್ಲ, ಇದು ಸಮುದ್ರ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಸಂಗಮ. ಈ ಚಾನೆಲ್ನಲ್ಲಿ ನಾವು ಮಂಗಳೂರಿನ ಇತಿಹಾಸ, ಸಂಸ್ಕೃತಿ, ಸ್ಥಳಗಳು, ಆಹಾರ, ಜನರು ಮತ್ತು ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತೇವೆ. ಪ್ರತಿ ವಿಡಿಯೋದಲ್ಲೂ ನಗರದ ಒಂದು ಹೊಸ ಮುಖವನ್ನು ನಿಮಗೆ ಪರಿಚಯಿಸುತ್ತೇವೆ. ಮಂಗಳೂರು ಕರ್ನಾಟಕದ ಪಶ್ಚಿಮ ಕರಾವಳಿಯಲ್ಲಿರುವ ಪ್ರಮುಖ ನಗರ. ನೇತ್ರಾವತಿ ಮತ್ತು ಗುರುಪುರ ನದಿಗಳು ಸೇರಿ ಅರಬ್ಬಿ ಸಮುದ್ರಕ್ಕೆ ಸೇರುವ ಸ್ಥಳದಲ್ಲಿ ನೆಲೆಸಿದೆ. ಭಾರೀ ಮಳೆಯ ಪ್ರದೇಶವಿದು. ವರ್ಷಕ್ಕೆ ಸುಮಾರು 3000 ಮಿಲಿಮೀಟರ್ ಮಳೆ ಬೀಳುತ್ತದೆ. ತೇವಾಂಶವುಳ್ಳ ಹವಾಮಾನ ಮತ್ತು ಹಸಿರು ಪರಿಸರದಿಂದಾಗಿ ಇದು ಒಂದು ಸುಂದರವಾದ ಕರಾವಳಿ ನಗರವಾಗಿದೆ. ಇದು ಪ್ರಮುಖ ಬಂದರು ನಗರ. ನ್ಯೂ ಮಂಗಳೂರು ಪೋರ್ಟ್ ದೇಶದ ಪ್ರಮುಖ ಬಂದರುಗಳಲ್ಲಿ ಒಂದು. ಎಣ್ಣೆ ಸಂಸ್ಕರಣಾ ಘಟಕ, ರಸಗೊಬ್ಬರ ಕಾರ್ಖಾನೆ, ಟೈಲ್ಸ್ ಉದ್ಯಮ, ಕಾಫಿ ರಫ್ತು ಮತ್ತು ಮೀನುಗಾರಿಕೆ ಮುಖ್ಯ ಕೈಗಾರಿಕೆಗಳು. ತುಳು, ಕೊಂಕಣಿ, ಕನ್ನಡ ಮತ್ತು ಬ್ಯಾರಿ ಭಾಷೆಗಳು ಮಾತನಾಡಲ್ಪಡುತ್ತವೆ. ತುಳುನಾಡಿನ ಸಂಸ್ಕೃತಿ ಬಲವಾಗಿ ಕಾಣಿಸುತ್ತದೆ. ದಸರಾ, ಯಕ್ಷಗಾನ, ಭೂತಕೋಲ ಮತ್ತು ಕಂಬಳ ಪ್ರಮುಖ ಹಬ್ಬಗಳು. ಭೂತಾರಾಧನೆ ಮತ್ತು ನಾಗಾರಾಧನೆ ಇಲ್ಲಿನ ವಿಶೇಷ ಸಂಪ್ರದಾಯಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಮಣಿಪಾಲ್ ವಿಶ್ವವಿದ್ಯಾಲಯ, ನಿಪ್ಟೆ, ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ಯೆನೆಪೋಯ ವಿಶ್ವವಿದ್ಯಾಲಯ ಗಮನಾರ್ಹ ಸಂಸ್ಥೆಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು, ಎಜೆ ಆಸ್ಪತ್ರೆ ಮತ್ತು ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಪ್ರಮುಖವಾಗಿವೆ. ಇದರಿಂದಾಗಿ ಮಂಗಳೂರು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ. ಪ್ರವಾಸೋದ್ಯಮದಲ್ಲಿ ಪಾಣಂಬೂರು ಬೀಚ್, ತಣ್ಣೀರುಬಾವಿ ಬೀಚ್, ಸೋಮೇಶ್ವರ ಬೀಚ್, ಕದ್ರಿ ಮಂಜುನಾಥ ದೇವಸ್ಥಾನ, ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ, ಸುಲೋಚನಾ ದೇವಸ್ಥಾನ, ಉಳ್ಳಾಲ್ ಶ್ರೀದೇವಿ ದೇವಸ್ಥಾನ, ಮಲ್ಪೆ ಬೀಚ್, ಸೇಂಟ್ ಅಲೋಶಿಯಸ್ ಚರ್ಚ್ ಮತ್ತು ಮಿಲಾಗ್ರೆಸ್ ಚರ್ಚ್ ಮುಖ್ಯ ಆಕರ್ಷಣೆಗಳು. ಪಿಲಿಕುಲ ನಿಸರ್ಗಧಾಮ ಮತ್ತು ಸುಲ್ತಾನ್ ಬ್ಯಾಟರಿ ಕೂಡ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಆಹಾರದಲ್ಲಿ ನೀರುಳ್ಳಿ ದೋಸೆ, ಕೋರಿ ರೊಟ್ಟಿ, ಬ್ಯಾರಿ ಊಟ, ಗಜ್ಜೆ, ಪುಟ್ಟು, ಕಡ್ಲೆ ಮಂಜಲ್, ಚಿಕ್ಕಿ, ಹಲಸಿನ ಹಣ್ಣು ಮತ್ತು ಕೆಂಪು ಮೀನಿನ ಖಾರದ ತಿನಿಸುಗಳು ವಿಶೇಷವಾಗಿವೆ. ಕಡಲ ತೀರದ ತಾಜಾ ಮೀನು ಮತ್ತು ಸಮುದ್ರಾಹಾರಕ್ಕೆ ಮಂಗಳೂರು ಹೆಸರುವಾಸಿಯಾಗಿದೆ. ನಗರದ ಜನಸಂಖ್ಯೆ ಸುಮಾರು 6 ಲಕ್ಷಕ್ಕೂ ಹೆಚ್ಚು. ಸಾಕ್ಷರತೆ 80%ಕ್ಕೂ ಹೆಚ್ಚು. ರಸ್ತೆ, ರೈಲು ಮತ್ತು ವಿಮಾನ ಸಂಪರ್ಕ ಉತ್ತಮವಾಗಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೊಂಕಣ್ ರೈಲ್ವೆ ಹಾಗೂ ಮಂಗಳೂರು-ಬೆಂಗಳೂರು ರೈಲು ಸಂಪರ್ಕ ಲಭ್ಯವಿದೆ. ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 66 ಯಲವತ್ತಹಂತು ಮತ್ತು ಒಂದು ಮೂತ್ರ ಹಾದು ಹೋಗುತ್ತವೆ. ನಗರದಲ್ಲಿ ರಿಯಲ್ ಎಸ್ಟೇಟ್ ಬೆಲೆಗಳು ಏರುತ್ತಿವೆ. ಟ್ರಾಫಿಕ್, ನೀರು ಸರಬರಾಜು ಮತ್ತು ಕಸ ವಿಲೇವಾರಿ ಸವಾಲುಗಳು ಇವೆ. ಅದೇ ಸಮಯದಲ್ಲಿ ಐಟಿ ಕ್ಷೇತ್ರ, ಸ್ಟಾರ್ಟ್ಅಪ್ಗಳು ಮತ್ತು ಪ್ರವಾಸೋದ್ಯಮ ಬೆಳೆಯುತ್ತಿವೆ. ಯುವಕರು ಉದ್ಯಮಶೀಲತೆಯತ್ತ ಆಕರ್ಷಿತರಾಗುತ್ತಿದ್ದಾರೆ. ಭವಿಷ್ಯದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳು, ಮೆಟ್ರೋ ರೈಲು ಯೋಜನೆ, ವಿಮಾನ ನಿಲ್ದಾಣ ಮತ್ತು ಬಂದರು ವಿಸ್ತರಣೆ ನಡೆಯುತ್ತಿವೆ. ನೀರು, ವಿದ್ಯುತ್ ಮತ್ತು ಕಸ ವಿಲೇವಾರಿ ಸುಧಾರಣೆಗಳು ಮುಂದುವರಿಯುತ್ತಿವೆ. ಮಂಗಳೂರು ಇನ್ನಷ್ಟು ಅಭಿವೃದ್ಧಿ ಹೊಂದುವ ಸಾಧ್ಯತೆಯಿದೆ. ಇಂಥದೇ ಹೆಚ್ಚಿನ ವಿಡಿಯೋಗಳಿಗಾಗಿ ವಾಯ್ಸ್ ಆಫ್ ಮಂಗಳೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.